ಅದು ಅವಾಗ ಇದು ಉಸಿರಾಡ್ತಾ ಇರಬೇಕು ನೈಲ್ಸ್. ಹಂಗಾರೆ ಹಚ್ಕೊಬಾರ್ದು ಕೆಮಿಕಲ್ನ ನೈಲ್ಸ್ಗೆ. ಹಚ್ಕೊಳ್ಳೋದಂತೆ, ಇದನ್ನ ಹಾಕಂತ ತಿಕ್ಕೊಳ್ಳೋದಂತೆ. ಹಚ್ಕೊಳ್ಳೋದೇನಕ್ಕೆ, ತಿಕ್ಕೊಳ್ಳೋದೇನಕ್ಕೆ? ಫುಲ್ಲು ರಾಶಿ ರಾಶಿ ಏನೋ ತರಿಸ್ಯಾರ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಅಂತ ಅಂದರೆ, ಖುಷಿ ಬ್ಯಾಗ್ ಮೀನ್ಸ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು. ನಾನಿವಾಗ ಕಾಲೇಜ್ಗೆ ಹೋಗಬೇಕು. ಆ್ಯಕ್ಚುಲಿ ಮಾರ್ನಿಂಗ್ ಇಷ್ಟು ನೀಟಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಬೇಗ ರೆಡಿ ಆಗಿದ್ದೀನಿ ಅಂತ. ಏನೇನೆಲ್ಲ ತಿನ್ನಿಸ್ತಾನೆ ಗೊತ್ತಾ ಖುಷಿ. ಏನೇನೆಲ್ಲ ಕೊಟ್ಟಿದ್ದಾರೆ ಒಂದು ಆಯುರ್ವೇದಿಕ್ನಲ್ಲಿ ಅಂತ ಅಂದರೆ ಇದೆಲ್ಲ ಕೊಟ್ಟಿದ್ದಾರೆ. ಇದ್ರ ಜೊತೆ ಇದು ಎರಡನ್ನು ಏನದು ಮೆಂತ್ಯ ಪೌಡರು ಮತ್ತು ಮೆಂತ್ಯ ಪೌಡರು ಮತ್ತು ಅದಕ್ಕೆ ಮೆಂತ್ಯ ಪೌಡರು ಮತ್ತು ಉದ್ದಿನ ಬೇಳೆ ಪೌಡರು, ಆಮೇಲೆ ರಾ ಎಗ್ಗು, ಅದು ನಾಟಿ ಎಗ್ಗು, ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಮಿಲ್ಕು, ಇದಿಷ್ಟನ್ನೂ ಹಾಕ್ಕೊಂಡು, ಮತ್ತು ಬೆಣ್ಣೆ. ಖುಷಿ ಬೆಣ್ಣೆ ಹಾಕಿದ್ದೆ ಇವತ್ತು. ಇದಿಷ್ಟನ್ನೂ ಹಾಕ್ಕೊಂಡು ಕುಡಿಬೇಕು ಗಾಯ್ಸ್. ಯಪ್ಪ ಸಖತ್ತು. ನನಗೆ ಕುಡಿಬೇಕಾದ್ರೆ ಅಷ್ಟು ಇದಾಗುತ್ತೆ. ಬಟ್ ಇವತ್ತು ಚೆನ್ನಾಗಿ ಕುಡಿದೆ. ತೋರ್ಸೋಣ ಅಂದ್ಕೊಂಡೆ. ಮುಂಚೆ 2 ದಿನ ತೋರ್ಸೋಕೆ ನನಗೆ ನಾಚಿಕೆ ಆಗ್ತಿತ್ತು. ಅಷ್ಟು ನನಗೆ ಕುಡಿಯೋಕ್ಕಾಗ್ತಿರ್ಲಿಲ್ಲ. ನನಗೆ ಮುದ್ದೆ ನುಂಗಕ್ಕೆ ಬರೋಲ್ಲ ಅಂಥದ್ರಲ್ಲಿ ಇದು ಆಗ್ತಿರ್ಲಿಲ್ಲ. ಬಟ್ ಕುಡಿದೆ ಗೈಸ್ ಫೈನಲಿ. ಇಲ್ಲಿ ನೋಡಿ, ಇವತ್ತು ಇಲ್ಲಿ ದಾಸವಾಳ ಬಿಟ್ಟಿದೆ. ಇಲ್ಲಿ ಹೂ ಬಿಡ್ತಾ ಇದೆ. ಪರವಾಗಿಲ್ಲ, ನಾವು ಹಾಕಿರೋದು ನೀಟಾಗಿ ಚೆನ್ನಾಗಿ ಬಿಡ್ತಾ ಇದೆ. ಓಕೆ ಬನ್ನಿ, ಇವಾಗ ಟೈಮ್ ಆಯಿತು, ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಓಕೆನಾ? ಈಗ ಆ್ಯಕ್ಚುಲಿ ನನಗೆ ಐ ಎ ಡ್ಯೂಟಿ ಇದೆ. ಇದನ್ನು ಬೇಗ ಐ ಎ ಡ್ಯೂಟಿಗೆ ಹೋಗ್ತೀವಿ. ಇವತ್ತು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಬರ್ತ್ಡೇ ಇತ್ತು. ಸೊ ಹಂಗಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗೈಸ್. ಅದು ಆ ಕ್ಲಿಪ್ ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಸೊ ನನಗೆ ಹಾರ್ಟು ನನಗೆ ಕೊಡಲ್ವಾ? ನೋಡಿ ಗೈಸ್, ಬರ್ಡೇಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕೇಕ್ಸ್ ಎಲ್ಲ. ನೋಡಿ ಗೈಸ್, ನಾವೆಲ್ಲಿದ್ದೀವಿ ಇವತ್ತು ಅಂತ. ಡಿಪಾರ್ಟ್ಮೆಂಟೆಲ್ಲ ಮುಗಿಸಿ ನನ್ನ ರೂಟೀನ್ ಏನಪ್ಪ ಅಂತ ಅಂದರೆ, ಡಿಪಾರ್ಟ್ಮೆಂಟ್ ಮುಗಿಸಿ ಎಲ್ಲ ಮನೆಯೆಲ್ಲ ಮತ್ತೆ ಒಂದು ರೌಂಡು ಕ್ಲೀನ್ ಮಾಡಿ, ಪೂಜೆ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ನ್ಯಾಕ್ಸ್ ತಿಂದು ನೆಕ್ಸ್ಟು ಒಂದು ವಾಕ್ ಬರೋದು. ನಮ್ಮನೆ ಹತ್ರನೇ ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ಒಂದು ವಾಕ್ ಬಂದು ನೋಡಿ, ಖುಷಿ ಎಲ್ಲಾದರೂ ಇರಲಿ, ಈ ಪೊಸಿಷನ್ ಅಂತೂ ಬಿಡಲ್ಲ. ಯಾವಾಗಲೂ ಖುಷಿ ಫೋನ್ ನೋಡೋದು. ಏನು ನೋಡ್ತಿದ್ದೆ ಖುಷಿ? ನಮ್ಮ ಫೋಟೋನೇ ನೋಡ್ತಾ ಇದ್ದಾರಪ್ಪ ಖುಷಿ. ಯಾವ ಫೋಟೋ ತೋರಿಸ್ತಿದ್ದು? ತೋರಿಸಿ ರೀಸೆಂಟ್ ಫೋಟೋಗಳು ಟ್ರಿಪ್ಪಿಗೆ ಹೋಗಿದ್ದು ಇದೆಲ್ಲ ನೋಡಿ ಗೈಸ್ ಹೆಂಗಿದೆ. ಇಲ್ಲಿ ಎಲ್ಲ ನೋಡಿ, ಈ ಕಡೆ ನೋಡಿದ್ರೆ ಸಿಟಿ, ಈ ಕಡೆ ನೋಡಿದ್ರೆ ಪಾರ್ಕ್. ನೋಡಿ ಗೈಸ್, ಇದು ಈ ಸ್ಟೋನ್ ಮೇಲೆ ಸ್ಲಿಪ್ಪರ್ ಹಾಕಲ್ದೆ ನಡಿ ಅಂದರೆ ಸ್ಲಿಪ್ಪರ್ ಹಾಕೊಂಡು ನಡೀತಾರೆ. ನೋಡು ನೀನು, ನಾನು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರೀಗಾಲಲ್ಲಿ ಹೋಗ್ತಾ ಇದ್ದೀನಿ. ಇವನು ಬರೀ ಇದೆ ಮಾಡೋದು. ನೋಡಿ ಗೈಸ್, ಈಗ ಇಲ್ಲಿ ಬಂದಿದ್ದೀನಿ. ಡೈಲಿ ವಾಕ್ ಎಲ್ಲ ಮುಗಿಸಿ ಇದೊಂದು ನಮ್ದು ಅಡ್ಡ ಆಗಿಬಿಟ್ಟಿದೆ. ಯಾವಾಗಲೂ ಡೈಲಿ ಇಲ್ಲಿ ಬಂದು ಕಾಫಿ ಕುಡಿಯೋದು. ಆಲ್ಮೋಸ್ಟ್ ನಾನು ಡಿಪಾರ್ಟ್ಮೆಂಟಲ್ಲಿ ಮಾರ್ನಿಂಗ್ 7:30 ಇಂದ
ನೈಟಿಂದ ಈವ್ನಿಂಗ್ 5:30 ಒಳಗೆ 2 ಟೈಮ್ಸ್ ನಾನು ಕಾಫಿ ಕುಡಿತಾ ಇದ್ದೆ. ಇವಾಗ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಅಂತ ಅಲ್ಲಿ 1 ಟೈಮ್ ಸ್ಕಿಪ್ ಮಾಡಿದ್ದೀನಿ. ಅಲ್ಲಿ ಬರೀ 1 ಟೈಮ್ ಮಾತ್ರ, ಅದು ತುಂಬ ಬೇಕು ಅನಿಸಿದ್ರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಯಾವಾಗಲೂ ಇಲ್ಲಿ ಖುಷಿ ಜೊತೆ ಅವೇ ನೋಡಿ ಖುಷಿ ಇದೆ ನೋಡಿಲಿ, ಖುಷಿ ನೋಡಿ ಗೈಸ್ ಎಷ್ಟು ಫಾಸ್ಟ್ ಕಾಫಿ ಕುಡಿಯೋದನ್ನು ಮಾತ್ರ ಫಾಸ್ಟ್ ಏನಿಲ್ಲ, ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನಾನು ನೋಡಿ ನೀನು ಇಷ್ಟಿದೆ. ಅಯ್ಯೋ ಬ್ಲಾಗ್ ಮಾಡೋದೇ ಮರ್ತೋಯ್ತು ಅಂತ ಸ್ಟಾರ್ಟ್ ಮಾಡಿದ್ದು, ಅಷ್ಟೊಂದು ಕಾಫಿ ಕುಡ್ದೆ ಮುಗಿಸ್ಬಿಟ್ಟೆ. ನೋಡಿ ಗೈಸ್, ಖುಷಿನ ನೋಡಿ ಗೈಸ್, ಇಲ್ಲಿ ಫುಲ್ಲು ಬ್ಯುಸಿ ಇದ್ದಾರೆ. ಡೈಲಿ ನಾವು ಕಾಫಿ ಕುಡಿದ ತಕ್ಷಣ ನೆಕ್ಸ್ಟ್ ಬರೋದೆ ಈ ಒಂದು ವೆಜಿಟೇಬಲ್ ಶಾಪಿಗೆ ಗೈಸ್. ಯಾಕೆ ಅಂದರೆ ಫ್ರೆಶ್ ವೆಜಿಟೇಬಲ್ಸ್ನ ತೊಗೊಂಡು ಅವತ್ತೇನು ತಿನ್ನಬೇಕು ಅನಿಸುತ್ತೋ ಅದನ್ನು ಕುಕ್ ಮಾಡೋಕ್ಕೆ ಸೊ ನಾವು ಇಲ್ಲಿಗೆ ಬಂದು ಫ್ರೆಶ್ ಐಟಮ್ಸ್ನ ತೊಗೊಂಡು ಹೋಗೋದು. ಇರಾನು, ಇಸ್ರೇಲು, ಅಮೇರಿಕ ಎಲ್ಲ ಯುದ್ಧ ಮಾಡಿ ನಾಶ ಆಗ್ತಾ ಇದ್ರೆ ಇಲ್ಲಿ ಮೇಡಮ್ ಅವರು ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಫುಲ್ಲು ರಾಶಿ ಏನೋ ತರಿಸ್ಯಾರ. ಹತ್ರ 3,000 ರೂಪಾಯಿ. ಮೇಕಪ್ ಅಲ್ಲ ಇದು, ಮತ್ತಿನ್ನೇನು ಸ್ಕಿನ್ ಸ್ಕಿನ್ ಕೇರ್. ಕೇರೆ. ಏನು ತೊಗೊಂಡಿದ್ದೀನಿ ಸ್ಕಿನ್ ಕೇರ್ ಮಾಡಿದ್ರೆ ಹೆಂಗೆ ಕಾಣಿಸ್ತೀಯಾ? ಮೇಕಪ್ ಮಾಡಿದ್ರೆ ಹೆಂಗೆ ಕಾಣಿಸ್ತೀಯಾ? ಮೇಕಪ್ ಎರಡೂ ಒಂದೇ ಅಲ್ಲ, ಸ್ಕಿನ್ ಕೇರ್ ಅಂದರೆ ಹೆಲ್ತಿಯಾಗಿರುತ್ತೆ ಸ್ಕಿನ್ ಅಂತ. ಒಟ್ಟು ಕೆಮಿಕಲ್ಲ ತರಿಸಿರೋದೆಲ್ಲ ಕೆಮಿಕಲ್ಲೇ. ಪ್ಯಾರಾಬಿನ್ ಫ್ರೀ, ಏನು ಪ್ಯಾರಾಬಿನ್ ಫ್ರೀ, ಕೆಮಿಕಲ್ ಫ್ರೀ ಎಲ್ಲ ಇದೆ ಗೈಸ್. ನೋಡಿ ಗೈಸ್, ಇದು ಟೋನರ್ ಇಷ್ಟು ತೆಗೆಸ್ಕೊಂಡಿದ್ದೀನಿ ಇವತ್ತು ನೀಟಾಗಿ ಫಾಲೋ ಅಪ್. ನಾನು ಆ್ಯಕ್ಚುಲಿ ಮದುವೆಗಿನ ಮುಂಚೆ ಫಾಲೋ ಅಪ್ ಮಾಡ್ತಾಯಿದ್ದೆ, ಮದುವೆ ಆದಮೇಲೆ ಫಾಲೋ ಅಪ್ಪೇ ಮಾಡಿಲ್ಲ. ಅದಕ್ಕೆ ನೀಟಾಗಿ ಟಾರ್ ರೋಡಲ್ಲಿ ಹೋಗೋಣ ಅಂತ ತೊಗೊಂಡಿನಿ ಟೋನರ್. ಇಷ್ಟು ದಿನ ಮಡ್ ರೋಡಲ್ಲಿ ಐತಿದ್ದ, ಹಂಗೆ ಹೋಗ್ತಿದೆ. ಇದು ಸಿರಾಮ್ ಸಕ್ಕದಾಗಿದೆ ಗೈಸ್ ಇದು ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ಫೈನಲಿ ತೊಗೊಂಡಿದ್ದೀನಿ. ಐಫೋನ್ ಎಲ್ಲದೂ ನಾನು ಐಫೋನ್ ಬ್ರ್ಯಾಂಡೇ ತೊಗೊಂಡ್ರೆ ಈ ಸತಿ. ನಿಮ್ಮಂಥವ್ರಿಗೆ ಅಂತಾನೆ ಅವ್ರು ಪ್ರಮೋಷನ್ ಮಾಡೋದು ಕಣ. ಐಫೋನ್ ಬ್ರ್ಯಾಂಡೇ ತೊಗೊಂಡಿರೋದು. ನೋಡೋಣ ಗೈಸ್ ಹಿಂಗೆ ಬರುತ್ತೆ ಅಂತ. ಟೋನರು ಮತ್ತು ಸಿರಮ್ಮು, ಆಮೇಲೆ ಮಾಯಿಶ್ಚರೈಸರ್, ನೆಕ್ಸ್ಟ್ ಇದು ಕ್ಲೆನ್ಸರ್ ತಗೊಂಬಿಟ್ಟೆ ಗೈಸ್ ಈ ಸತಿ ಬಿಡಲಿಲ್ಲ. ಜೊತೆಗೆ ಇದು ಸನ್ಸ್ಕ್ರೀನ್, ಇದಿಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಏನು ಅಂತಂದರೆ ಮೇಕಪ್ ಮಾಡೋ ನೆಸೆಸಿಟಿನೇ ಇಲ್ಲ. ನೀವು ಮೇಕಪ್ ಎಲ್ಲ ಮಾಡ್ಕೊಳ್ಳೋದ್ರೆ ನಾನು ಚೆನ್ನಾಗಿ ಕಾಣೋದು, ನನಗೆ ಇಷ್ಟನೇ ಆಗಲ್ಲ ಮೇಕಪ್ ಮಾಡ್ಕೊಳ್ಳೋದು ಅಂದರೆ. ನನಗೆ ನಗಾಡೋದು, ನನಗೆ ಮೇಕಪ್ ಅಂದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ವಿತೌಟ್ ಮೇಕಪ್ ಇದು ನ್ಯಾಚುರಲ್ ಆಗಿ ಹೆಲ್ತಿ ಸ್ಕಿನ್ ಆಗಲಿ ಅಂತ ಇದಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಗೈಸ್. ಇದ್ಯಾರಿಗೆ ಬಿಟ್ಟೆ? ಅದೆಲ್ಲ ಅದು ಅಷ್ಟೇ, ಅದೇ ಮೇಕಪ್ಪಾ. ಇಲ್ಲೆಲ್ಲ ಇಡಂಗಿಲ್ಲ ಇದನ್ನ. ಇದೇನು ಬ್ಯೂಟಿ ಪಾರ್ಲರ್ನೇ ತರಿಸಿ ನ್ಯಾಚುರಲ್ ಕಡೆ ಇವೇನಕ್ಕೆ? ಹಾಂ ಬರೀ ನಾಟಕ ನೋಡ್ರಿ. ದುಡ್ಡು ಅಪ್ಪ ಹತ್ರ 4,000. ಇನ್ನೇನು ಮತ್ತೆ 13,000, ಇದೊಂದು 1,000. ಇದು ಉಗುರು ತಿಕ್ಕೊಳ್ಳೋದು, ಹಚ್ಕೊಳ್ಳೋದಂತೆ. ಇದನ್ನ ಹಾಕಂತ ತಿಕ್ಕೊಳ್ಳೋದಂತೆ. ಹಚ್ಕೊಳ್ಳೋದೇನಕ್ಕೆ, ತಿಕ್ಕೊಳ್ಳೋದೇನಕ್ಕೆ? ಡ್ರೆಸ್ ಮ್ಯಾಚಿಂಗ್ ಹಾಕೊಬೇಕು. ಬಟ್ ಆದರೆ ನಾನು ಅದನ್ನ ಯಾವುದು ಫಾಲೋ ಮಾಡ್ತಾ ಇಲ್ಲ ಗೈಸ್. ಡ್ರೆಸ್ ಮ್ಯಾಚಿಂಗ್ ಇಲ್ಲ ಅಂದರೆ ಮತ್ತೆ ಒರೆಸ್ಕೊಳ್ಳೋದು ವೇಸ್ಟ್ ಅನ್ನಲ್ಲ, ಅದು ಅವಾಗ ಇದು ಉಸಿರಾಡ್ತಾ ಇರಬೇಕು ನೈಲ್ಸ್. ಹಂಗಾರೆ ಹಚ್ಕೊಬಾರ್ದು ಕೆಮಿಕಲ್ನ ನೈಲ್ಸ್ಗೆ. ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀವಲ್ವಾ, ಅವಾಗ ಉಸಿರಾಡಿಸ್ತೀಯ. ಅಲ್ಲಿ ತನಕ ಆಕ್ಸಿಜನ್ ಸ್ಯಾಟರ್ಡೆ ಸಂಡೇ ಫುಲ್ಲು ಉಸಿರಾಡುತ್ತೆ ಗೈಸ್ ಇದು. ಆಮೇಲೆ ಮತ್ತೆ ಮಂಡೆಯಿಂದ ಮತ್ತೆ ನೀಟಾಗಿ ನೆಲ್ ಪಾಲಿಶ್ ಹಚ್ಕೊಂಡು ಹೋಗೋದು ಕಾಲೇಜಿಗೆ. ಆಯಿತು ಗೈಸ್, ಇದಿಷ್ಟು ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಇದು ಅಂತ. ಬಟ್ ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇದನ್ನು. ಅದನ್ನು ಎಷ್ಟು ಬ್ರ್ಯಾಂಡ್ನ ಚೂಸ್ ಮಾಡಿ ಅದನ್ನು ಬೇಕಾ ಪ್ಲಮ್. ನಾನು ರೆಗ್ಯುಲರ್ ಯೂಸ್ ಮಾಡ್ತಿದ್ದು ಪ್ಲಮ್ಮು. ಅದು ಬಿಟ್ಟು ಇದು ನೋಡೋಣ ಅಂತ. ಸ್ವಲ್ಪ ಕಾಸ್ಟ್ಲಿ ಇದೆ ಇದು, ಬಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ, ಯೂಸ್ ಮಾಡಿ ಹೇಳ್ತೀನಿ. ಓಕೆನಾ? ಓಕೆ ಗೈಸ್, ಇವಾಗ ಊಟ ಆಯಿತು, ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ಎಲ್ಲ ಐಟಮ್ಸ್ ವೆಜಿಟೇಬಲ್ಸ್ ಅದು ಇದು. ಇವಾಗ ರೊಟ್ಟಿ ಎಲ್ಲ ತಿಂದಾಯಿತು. ಇದನ್ನೆಲ್ಲ ಒಂದೊಂದೇ ಹಂಗೆ ನಾಳೆ ಬೆಳಗ್ಗೆಯಿಂದ ಟ್ರೈ ಮಾಡ್ತೀನಿ. ಖುಷಿ ಅವರು ಸುಮ್ಮನೆ ಏನು ಮಾಡ್ತಾಯಿದ್ದಾರೆ? ಖುಷಿ ಅವರ
ಪ್ರತಿ ಅಪ್ಪ ಪ್ರತಿ ಇಷ್ಟು ತರಿಸಿದ್ಯಾ ಅಪ್ಪ ಇಷ್ಟು ತರಿಸಿದ್ಯಾ ಅಂತ ಅಂದಾಯಿತು. ಏನಾಗಲ್ಲ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ, ತುಂಬ ಪುಟ್ಟ ವ್ಲಾಗ್, ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.